ಕೋಡುಬಳೆ ಅಂದ್ರೆ ಅಡುಕಲೆ. ಕೇರಳದಲ್ಲಿ ಗುಡ್ಡದ ಭೂತ ಕೆರಳಿರುವ ಏಟಿಗೆ 6 ಜನರ ಬಲಿ ಬಿದ್ದಿದೆ. ಇದೀಗ ರಾಜ್ಯದಲ್ಲೂ ಕೂಡ ಬೆಟ್ಟ ಗುಡ್ಡ ಕುಸಿಯುವಂತಹ ಆತಂಕ ಮನೆ ಮಾಡಿದೆ. ಶಿರಾಡಿಘಾಟ್, ಸಕಲೇಶಪುರ, ಚಿಕ್ಕಮಗಳೂರಿನಲ್ಲೂ ಭೂಕುಸಿತದ ಭೀತಿ ಶುರುವಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಅಲರ್ಟ್ ಘೋಷಿಸಿದೆ. ಕೇರಳಂನಲ್ಲಿ ಭೂಕುಸಿತ ದುರಂತ, ಕರ್ನಾಟಕಕ್ಕೂ ಎಚ್ಚರಿಕೆ ಗಂಟೆ. ಶಿರಾಡಿಘಾಟ್, ಸಕಲೇಶಪುರ, ಚಿಕ್ಕಮಗಳೂರಲ್ಲೂ ಭೂಕುಸಿತ ಭೀತಿ. ಪಕ್ಕದ ರಾಜ್ಯ ಕೇರಳಂನಲ್ಲಿ ಸಂಭವಿಸಿರೋ ಭೀಕರ ಭೂಕುಸಿತ ದುರಂತ ಕರ್ನಾಟಕಕ್ಕೆ ನಿಜಕ್ಕೂ ಎಚ್ಚರಿಕೆಯ ಗಂಟೆಯಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕರ್ನಾಟಕದಲ್ಲೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ವಯನಾಡಿನಂತೆ ಇಲ್ಲೂ ದುರಂತ ಕಟ್ಟಿಟ್ಟ ಬುತ್ತಿ ಎಂಬ ಮುನ್ಸೂಚನೆಯನ್ನ ಪ್ರಕೃತಿಯೇ ಕೊಡ್ತಿದೆ. ಹಾಸನದಲ್ಲಿ ಕಳೆದ ಬಾರಿ 17 ಕಡೆ ಭೂಕುಸಿತವಾಗ್ತಿತ್ತು. ಈ ಬಾರಿ 5ಕ್ಕೂ ಹೆಚ್ಚು ಕಡೆ ಭೂಕುಸಿತವಾಗುವ ಭೀತಿ ಕಾಡಿದೆ. ಶಿರಾಡಿಘಾಟ್ನಲ್ಲಿ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಸ್ವತಃ ಜಿಲ್ಲಾಡಳಿತ 5 ಕಡೆ ಜಾಗವನ್ನ ಗುರುತಿಸಿದ್ದು ಅಲರ್ಟ್ ಸೂಚನೆ ನೀಡಿದೆ. ಹಾಸನದಿಂದ ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ಈ ಒಂದು ಆನೆಮಾಲ್ ಅಂತಕ್ಕಂಥ ಪ್ರದೇಶ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸುಮಾರು 10ರಿಂದ 15 ಮನೆಗಳಿದ್ದಾವೆ. ಅಲ್ಲೆಲ್ಲರೂ ಕೂಡ ಅವರ ಮನೆ ಎದುರುಗಳಿರ್ತಕ್ಕಂಥ ಗುಡ್ಡಕ್ಕೆ ಟಾರ್ಪಲ್ಗಳನ್ನು ಹಾಕಿ ಅಲ್ಲಿ ಅಂದರೆ ಶೀತ ಹೆಚ್ಚಾಗಬಾರ್ದು, ಆ ಮೂಲಕವಾಗಿ ಅಲ್ಲಿನ ಮಣ್ಣು ಕುಸಿಬಾರ್ದು. ಸೊ ಆ ಮಣ್ಣು ಕುಸಿದ್ರೆ ಸಹಜವಾಗಿಯೇ ಆ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ ಅಥವಾ ಮನೆಗಳು ಕೂಡ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸಂಭವನೀಯ ಗುಡ್ಡ ಕುಸಿತ ಪ್ರದೇಶಕ್ಕೆ ಹಾಸನ ಎಸ್ಪಿ ಶುಭನ್ವಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾವು ಲಾಸ್ಟ್ ಇಯರ್ದು ಡೇಟಾ ನೋಡಿದರೆ ಟೋಟಲ್ 13 ಪ್ಲೇಸಸ್ ವಲ್ನರೇಬಲ್ ಇದ್ದಾವೆ. 2024 ಆ್ಯಂಡ್ 2025 ಅಲ್ಲಿ 13 ಕಡೆ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಮೈನರ್ ಮತ್ತು ಮೀಡಿಯಂ. ಈ ವರ್ಷ 5 ಕಡೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಲ್ಯಾಂಡ್ ಸ್ಲೈಡ್ ಆಗಬಹುದು. ಇತ್ತ ಸಕಲೇಶಪುರದಲ್ಲೂ ಭೂಕುಸಿತದ ಭೀತಿ ಕಾಡಿದೆ. ಆನೆಮಹಲ್ ಬಳಿ 16 ಕುಟುಂಬಗಳು ಆತಂಕದಲ್ಲೇ ದಿನದೂಡ್ತಿವೆ. ಕಳೆದ ವರ್ಷ ಇಲ್ಲಿನ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆಯ ಭರವಸೆ ನೀಡಿದ್ರು. ಆದರೆ ಇಲ್ಲಿವರೆಗೂ ಪರ್ಯಾಯ ವಸತಿ ಸಿಕ್ಕಿಲ್ಲ ಅಂತ ನಿವಾಸಿಗಳು TV9 ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ನಮಗೆ ಒಂದ ಮನೆ ಕೊಡಿಸ್ಬೇಕು, ಅವರು ಇಲ್ಲ ಜಾಗದ್ರು ಕೊಡಿಸ್ಬೇಕು. ನಾವು ಹಂಗಾಗಿ ಇವ್ರು ಕೊಡೋ ಅಮೌಂಟಿಗೆ ನಮಗೆ ಜಾಗನೂ ಸಿಗಲ್ಲ, ಮನೆಗೂ ಸಾಕಾಗಲ್ಲ. ಅದು ಹಂಗಾದ್ರೆ ನಾವು ಹೋಗ್ತೀವಿ. ಈಗ ಇಲ್ಲಿಂದ ಒಂದು 6-7 ಮನೆ ಹೋಯ್ತು, ಅವ್ರು ಈಗಲೂ ಇರೋದು ಬಾಡಿಗೆ ಮನೆಯಲ್ಲಿ. ಶೃಂಗೇರಿಯಲ್ಲಿ ಗುಡ್ಡಕ್ಕೆ ಅಡ್ಡಲಾಗಿ ನಿರ್ಮಿಸಿರೋ ತಡೆಗೋಡೆ ಬಿರುಕು. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲೂ ಗುಡ್ಡ ಕುಸಿತದ ಭೀತಿ ಕಾಡ್ತಿದೆ. ಗುಡ್ಡ ಕುಸಿತ ತಡೆಯಲು ನಿರ್ಮಿಸಿರುವ ತಡೆಗೋಡೆಗೆ ಬಿರುಕು ಬಿಟ್ಟಿದೆ. 50 ಅಡಿ ಎತ್ತರ, 120 ಅಡಿ ಅಗಲವಾದ ತಡೆಗೋಡೆ ಕೆಳಗೆ 4 ಮನೆ, 18ಕ್ಕೂ ಹೆಚ್ಚು ಅಂಗಡಿಗಳಿದ್ದು ನಿವಾಸಿಗಳು ಜೀವ ಕೈಯಲ್ಲಿಡಿದು ಬದುಕ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದಲ್ಲೇ ಈ ಒಂದು ತಡೆಗೋಡೆ ಸಾಕ್ಷಿಯಾಗುತ್ತಾ ಎಂಬ ಆತಂಕ ಮನೆ ಮಾಡಿರುವಂಥದ್ದು. 2024ರಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಈ ಮಸೀದಿ ಮತ್ತು ತಾಲೂಕು ಕಚೇರಿ ಏನಿದೆ ಅದರ ಕೆಳಭಾಗದಲ್ಲಿ ಒಂದು ದರೆ ಕುಸಿತವಾಗಿತ್ತು. ಅಡಿ ಅಗಲ, 50 ಅಡಿ ಎತ್ತರದಲ್ಲಿ ಈ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದು 2 ಕೋಟಿ ವೆಚ್ಚದಲ್ಲಿ ಮಾಡಿರುವಂಥದ್ದು. ಈಗ ಈ ತಡೆಗೋಡೆಯಲ್ಲಿ ಬಿರುಕು ಕಾಣಿಸ್ತಾ ಇರುವಂಥದ್ದು. ಇದು ಗುಡ್ಡದ ಭೂತದ ಕಥೆಯಾದ್ರೆ ಭಾರಿ ಮಳೆಯಿಂದಾಗಿ ರಾಜ್ಯದಲ್ಲಿ ನದಿಗಳು ಮೈದುಂಬಿ ಹರಿಯುತ್ತಿವೆ. ಜಲಪಾತಗಳಿಗೂ ಜೀವ ಕಳೆ ಬಂದಿದೆ. ಮಲೆನಾಡಿನ ಭಾಗದಲ್ಲಿ ಸುರಿಯುತ್ತಿರೋ ಮಳೆಗೆ ಶಿವಮೊಗ್ಗದ ಗಾಜನೂರಿನಲ್ಲಿ ತುಂಗಾ ಡ್ಯಾಂ ಭರ್ತಿಯಾಗಿದೆ. 22 ಗೇಟ್ಗಳ ಮೂಲಕ 30,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಿದೆ. ಪೈಪ್ಲೈನ್ ಮೂಲಕ ಜಗಳೂರಿನ 55 ಕೆರೆಗಳಿಗೆ ನೀರು ತುಂಬಿಸಲಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರಿನಲ್ಲಿ ಹೆಬ್ಬೆ ಫಾಲ್ಸ್ ಧುಮ್ಮಿಕ್ಕಿ ಹರಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಸಾಗರ, ಹೊಸನಗರ ತಾಲೂಕಿನ ಹಲವು ಗ್ರಾಮಗಳು ಕತ್ತಲಿನಲ್ಲಿ ಮುಳುಗಿವೆ. 5-6 ದಿನದಿಂದ ಕರೆಂಟ್ ಇಲ್ಲದೆ ಜನ ಪರದಾಡ್ತಿದ್ದಾರೆ. ದೀಪದ ಬೆಳಕಲ್ಲೇ ಮಕ್ಕಳು ಓದುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.